ಶಿವಾಜಿನಗರಕ್ಕೆ ಇವತ್ತು ನುಗ್ಗಲಿದೆ ಜಿಬಿಗೆ ಜೆಸಿಬಿ. ನಿನ್ನೆ ಅಧಿಕಾರಿಗಳ ಮೇಲೆ ಹಲ್ಲೆ, ಇವತ್ತು ಆಪರೇಷನ್ ಫುಟ್ಪಾತ್. ಶಿವಾಜಿನಗರದಲ್ಲಿ ಅತಿ ಹೆಚ್ಚು ಫುಟ್ಪಾತ್ ಒತ್ತುವರಿ, ಯಾರ ಒತ್ತಡಕ್ಕೂ ಮಣಿಯದೆ ಕ್ರಮ ಕೈಗೊಳ್ಳೋದಕ್ಕೆ ಆದೇಶವನ್ನು ಹೊರಡಿಸಲಾಗಿದೆ. 22 ದಿನದಿಂದ ಆಪರೇಷನ್ ಫುಟ್ಪಾತ್ ನಡೀತಾನೆ ಇದೆ. ಕೇಂದ್ರ ಪಾಲಿಕೆ ಆಯುಕ್ತ ಜಗದೀಶ್ ಅವರ ನೇತೃತ್ವದಲ್ಲಿ ಈ ಒತ್ತುವರಿ ತೆರವನ್ನು ಮಾಡಲಾಗ್ತಾ ಇದೆ. ಸೊ ನಿನ್ನೆಲ್ಲ ಒಂಚೂರು ಹೈಡ್ರಾಮಾಗಳು ಕ್ರಿಯೇಟ್ ಆಗಿತ್ತು. ಎಲ್ಲೂ ಇಲ್ದಿರೋ ಸಮಸ್ಯೆ ಶಿವಾಜಿನಗರದಲ್ಲಿ ಆಗ್ಬಿಟ್ಟಿತ್ತು. ಕೆಲವು ಗೂಂಡಾಗಳು ಗೂಂಡಾಗಿರಿ ಪ್ರದರ್ಶನ ಮಾಡಿದ್ರು. ನಾವು ಆ ಸಂಘಟನೆಯವರು, ಈ ಸಂಘಟನೆಯವರು, ನಾವು ವ್ಯಾಪಾರಿಗಳು, ನಮಗೆ ನ್ಯಾಯ ಬೇಕು ಅಂತ ಅಧಿಕಾರಿಗಳ ಮೇಲೆ ಮನೋಬಂದಂತೆ ಹಲ್ಲೆಯನ್ನು ಮಾಡಲಾಗಿತ್ತು. ಮನಸ್ಸು ಕಿಚ್ಚೆ ಅವರನ್ನು ತಳ್ಳೋದು, ದಬ್ಬೋದು, ನೂಕೋದು, ಪೆಪ್ಪರ್ ಸ್ಪ್ರೇ ಮಾಡೋದು, ಈ ಥರದ್ದೆಲ್ಲ ಮಾಡಿಬಿಟ್ಟಿದ್ರು. ಇದು ವ್ಯಾಪಕ ವಿರೋಧ ಮತ್ತು ಚರ್ಚೆಗೂ ಕಾರಣವಾಗಿತ್ತು. ಯಾಕೆ ಈ ಥರ ಮೃಗೀಯ ವರ್ತನೆಯನ್ನು ಮಾಡ್ತಾ ಇದ್ದಾರೆ? ಕನಿಷ್ಠ ಪಕ್ಷ ಒಂದು ಮಾನವೀಯತೆ, ಸೌಜನ್ಯ ಅನ್ನೋದು ಇಟ್ಕೋಬೇಕಲ್ಲ ಅಂತ. ಇದೆಲ್ಲದರ ನಡುವೆ ಸಚಿವರು ವಾರ್ನ್ ಮಾಡಿದ್ರು, ಯಾರು ಹಿಂಗೆ ಮಾಡಿದ್ರು ಅವ್ರನ್ನ ಒಳಗೆ ಹಾಕಬೇಕಾಗತ್ತೆ, ರೌಡಿ ಶೀಟರ್ ಓಪನ್ ಮಾಡಬೇಕಾಗತ್ತೆ ಅಂತ. ಸದ್ಯ ಇದೀಗ ಇವತ್ತು ಮತ್ತೆ ಕಾರ್ಯಾಚರಣೆಗೆ ಇಳಿಯಲಾಗ್ತಾ ಇದೆ. ಜಿಬಿಗೆ ಜೆಸಿಬಿಗಳು ನುಗ್ತಾ ಇದೆ ಶಿವಾಜಿನಗರಕ್ಕೆ. ನಿನ್ನೆ ಅಧಿಕಾರಿಗಳ ಮೇಲೆ ಹಲ್ಲೆ, ಇವತ್ತು ಆಪರೇಷನ್ ಫುಟ್ಪಾತನ್ನು ಪ್ರಾರಂಭ ಮಾಡ್ತಾ ಇರೋದು. ಈ ಶಿವಾಜಿನಗರದಲ್ಲಿ ಅತಿ ಹೆಚ್ಚು ಫುಟ್ಪಾತ್ ಒತ್ತುವರಿಯಾಗಿದೆ ಅಂತ ನೋಡಿ. ಅತಿ ಹೆಚ್ಚಾಗಿರೋದು ಶಿವಾಜಿನಗರದಲ್ಲಿ. 22 ದಿನದಿಂದ ಆಪರೇಷನ್ ಫುಟ್ಪಾತ್ ನಡೀತಾ ಇತ್ತು. ಎಲ್ಲೂ ಏನು ಸಮಸ್ಯೆ ಆಗ್ತಿರೋದು ಶಿವಾಜಿನಗರಕ್ಕೆ ಬರ್ತಿದ್ದಂಗೆ ಆಗ್ಬಿಟ್ಟಿತ್ತು. ದೃಶ್ಯದಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಹೇಗೆ ಗೂಂಡಾಗಿರಿ ಪ್ರದರ್ಶನ ಮಾಡಿದ್ರು ಅಂತ. ಮನುಷ್ಯರು ಅನ್ನೋದು ಹೋಗಲಿ, ಅಧಿಕಾರಿಗಳು ಅನ್ನೋದು ಹೋಗಲಿ, ಎಲ್ಲವನ್ನ ಬಿಟ್ಟು ತಾವು ಮನುಷ್ಯರು ಅನ್ನೋದನ್ನೇ ಮರೆತು ಬಿಟ್ಟಿದ್ರು ಇವ್ರುಗಳು. ಆ ರೀತಿಯಾಗಿ ಹಲ್ಲೆ ಮಾಡಲಾಗಿತ್ತು. ಇದು ಸಹಜವಾಗಿ ಆಕ್ರೋಶ ಮತ್ತು ಅಸಮಾಧಾನಕ್ಕೆ ಕಾರಣ ಆಗಿತ್ತು. ಹಾಗಿದ್ರೆ ರಕ್ಷಣೆ ಅನ್ನೋದು ಎಲ್ಲಿದೆ ಅಧಿಕಾರಿಗಳಿಗೆ? ಅಧಿಕಾರಿಗಳು ಮಾಡಿರೋ ತಪ್ಪಾದ್ರೂ ಏನು? ಸರ್ಕಾರದವರು ಒಂದು ಗೈಡ್ಲೈನ್ಸ್ ಕೊಡ್ತಾರೆ, ಸರ್ಕಾರದವರು ಒಂದು ಸೂಚನೆ ಕೊಡ್ತಾರೆ, ಅದನ್ನು ಫಾಲೋ ಮಾಡೋಂಗಿಲ್ವ ಅಧಿಕಾರಿಗಳು? ಮಹಿಳಾ ಅಧಿಕಾರಿಗಳ ಮೇಲೂ ಕೂಡ ಇದೇ ರೀತಿಯಾಗಿ ಪೆಪ್ಪರ್ ಸ್ಪ್ರೇ ಎಲ್ಲ ಮಾಡಲಾಗಿದೆ. ಮನುಷ್ಯತ್ವವನ್ನು ಮರೆತು ವರ್ತಿಸಿರೋದು. ಒಬ್ರಿಬ್ರು ಅಧಿಕಾರಿಗಳನ್ನು ಎಲ್ಲ ಗುಂಪಾಕೊಂಡು ಹಿಂಗೆ ತಳ್ಳಿ ನೂಕಿ ಹಲ್ಲೆ ಮಾಡಿ ಇಷ್ಟರ ಮಟ್ಟಿಗೆ ಸರಿ ಇದು? ಸೊ ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ 11 ಮಂದಿಯನ್ನು ಒಳಗೆ ಹಾಕಿದ್ದಾರೆ. ಇನ್ನು ಈ ಥರ ಎಲ್ಲ ವರ್ತನೆ ಮಾಡೋ ಹಾಗೆ ಇಲ್ಲ ಅಂತ ಸಚಿವರು ಕೂಡ ಹೇಳಿದ್ದಾರೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ಶಿವಾಜಿನಗರಕ್ಕೆ ಇವತ್ತು ಜಿಬಿಎ ಜೆಸಿಬಿಗಳಿಗೆ ಎಂಟ್ರಿ ಆಗಿದೆ. ಸದ್ಯದ ಕಾರ್ಯಾಚರಣೆ, ಸದ್ಯದ ಡೀಟೇಲ್ಸ್ ಏನಿದೆ? ನೀತಿ ಕಳೆದ 22 ದಿನಗಳಿಂದ ರಾಜ್ಯದಲ್ಲಿ ಬೆಂಗಳೂರಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಮಾಡುವಂತ ಪ್ರಯತ್ನವನ್ನ ಜಿಬಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಒಂದ್ ಕಡೆ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತ ಆಗ್ತಾ ಇದೆ. ಫುಟ್ಪಾತ್ ವ್ಯಾಪಾರಿಗಳಿಗೂ ಸಹ ಬೆಂಗಳೂರಿನ ವಿವಿಧ ಭಾಗದಲ್ಲಿ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತ ಆಗ್ತಾ ಇದೆ. ಕೂಡಲೇ ಬೆಂಗಳೂರಿನ ವಿವಿಧ ಭಾಗದಲ್ಲಿ ನಡೀತಿರುವಂತಹ ಫುಟ್ಪಾತ್ ಒತ್ತುವರಿ ನಿಲ್ಲಿಸಬೇಕು ಅಂತ ಸರ್ಕಾರದ ಮೇಲೆ ಒತ್ತಾಯವನ್ನ ಮಾಡ್ತಾ ಇದ್ದಾರೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಹೋರಾಟವನ್ನ ಸಹ ಮಾಡ್ತಾ ಇದ್ದಾರೆ. ಆದ್ರೆ ಫುಟ್ಪಾತ್ ಒತ್ತುವರಿ ಇಂದ ಸಾಕಷ್ಟು ಜನರಿಗೆ ಸಮಸ್ಯೆ ಆಗ್ತಾ ಇದೆ. ಸಾರ್ವಜನಿಕರು ಫುಟ್ಪಾತ್ ಮೇಲೆ ಓಡಾಟ ಮಾಡಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಸರ್ಕಾರ ಫುಟ್ಪಾತ್ ಒತ್ತುವರಿದಾರರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ತೆಗೆದುಕೊಳ್ಳಕ್ಕೆ ಸರ್ಕಾರ ಕೂಡ ಮುಂದಾಗಿದೆ. ಜಿಬಿ ಅಧಿಕಾರಿಗಳು ಕೂಡ ಮುಂದಾಗಿದ್ದಾರೆ. ಜೊತೆಗೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದಂತಹ ಕೃಷ್ಣೇಗೌಡರು ಕೂಡ ದಿಟ್ಟ ನಿರ್ಧಾರವನ್ನು ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಆದ್ರೆ ಕಳೆದ ಕೆಲ ದಿನಗಳಿಂದ ಬೆಂಗಳೂರಿನ ವಿವಿಧ ಭಾಗದಲ್ಲಿ ಫುಟ್ಪಾತ್ ಒತ್ತುವರಿ ತೀವ್ರ ಆಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರಿನ ಶಿವಾಜಿನಗರದಲ್ಲಿ ಫುಟ್ಪಾತ್ ಒತ್ತುವರಿ ಸಾಕಷ್ಟು ಸಮಸ್ಯೆಯನ್ನ ಕೂಡ ಉಂಟು ಮಾಡ್ತಾ ಇದೆ. ಎಲ್ಲೆಂದರಲ್ಲಿ ಫುಟ್ಪಾತ್ ಒತ್ತುವರಿ ಮಾಡಿಕೊಂಡು ಸಾಕಷ್ಟು ಸಮಸ್ಯೆಗಳನ್ನ ಫುಟ್ಪಾತ್ ಒತ್ತುವರಿದಾರರು ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ನಿನ್ನೆ ಫುಟ್ಪಾತ್ ಒತ್ತುವರಿ ತೆರವಿಗೆ ಹೋದಂತ ಅಧಿಕಾರಿಗಳ ಮೇಲೆ ಜಿಬಿಎ ಸಿಬ್ಬಂದಿಗಳ ಮೇಲೆ ದಬ್ಬಾಳಿಕೆಯನ್ನ ಮಾಡುವಂತ ಪ್ರಯತ್ನವನ್ನ ಸಾರ್ವಜನಿಕರು ಕೂಡ ಅಲ್ಲಿನ ಒತ್ತುವರಿದಾರರು ಸಹ ಮಾಡಿದ್ದಾರೆ. ಹೀಗಾಗಿ ನಿನ್ನೆ ತಾತ್ಕಾಲಿಕವಾಗಿ ಶಿವಾಜಿನಗರದ ವಿವಿಧ ಭಾಗದಲ್ಲಿ ಫುಟ್ಪಾತ್ ಒತ್ತುವರಿ ತೆರವನ್ನ ನಿಲ್ಲಿಸುವಂತ ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಇದಕ್ಕೆ ಯಾವುದಕ್ಕೂ ಎದುರದಂತ ಜಿಬಿಎ ಮತ್ತು ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಎಲ್ಲಾ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಫುಟ್ಪಾತ್ ಒತ್ತುವರಿದಾರರು ಏನಾದ್ರು ಹಲ್ಲೆ ಮಾಡಿದಂತ ಸಂದರ್ಭದಲ್ಲಿ ಯಾವುದಕ್ಕೂ ಕೂಡ ಎದುರುವಂತ ಅಗತ್ಯ ಇಲ್ಲ. ನಿರ್ದಾಕ್ಷಿಣ್ಯವಾಗಿ ಯಾರೆಲ್ಲ ಶಿವಾಜಿನಗರದ ವಿವಿಧ ಭಾಗದಲ್ಲಿ ಫುಟ್ಪಾತ್ ಒತ್ತುವರಿ ಮಾಡಿಕೊಂಡಿದ್ದಾರೆ ಅವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಳ್ಳಿ ಅಂತ ಈಗಾಗಲೇ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದಂತಹ ಕೃಷ್ಣೇಗೌಡರು ಕೂಡ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಬೆಂಗಳೂರಿನ ಶಿವಾಜಿನಗರದ ವಿವಿಧ ಭಾಗದಲ್ಲಿ ಎಲ್ಲೆಲ್ಲಿ ಫುಟ್ಪಾತ್ ಒತ್ತುವರಿಯಾಗಿದೆ ಅದರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಳ್ಳಕ್ಕೆ ಕೇಂದ್ರ ಪಾಲಿಕೆ ಕೂಡ ಈಗ ಸಜ್ಜಾಗಿರುವಂತದ್ದು. ನೀತಿ. ಓಕೆ, ಥ್ಯಾಂಕ್ ಯು ಕೃಷ್ಣ ತಮ್ಮೆಲ್ಲ ಡೀಟೇಲ್ಸ್ಗೆ. Hey, hey!